ಹಾಯ್ ಫ್ರೆಂಡ್, ರೂಮ್ ಮತ್ತು ಮಂಚವನ್ನು ಅಲಂಕಾರ ಮಾಡಿದ್ದು ಗಂಡನಿಗೆ, ಆದರೆ ಅದರ ಅನುಭವ ಮತ್ತು ಸುಖವನ್ನು ಅನುಭವಿಸಿದ್ದು ಮೈದುನ. ಸಂಜೀವ ಕತೆ ಮಾತ್ರ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಮೊದಲು ನೀವು ಏನ್ ಮಾಡಬೇಕು ಅಂದ್ರೆ ಕತೆಗೊಂದು ಲೈಕ್ ಕೊಡಬೇಕು. ಕೊಟ್ಟ ಸರಿ. ಹಾಗಿದ್ರೆ ಕತೆ ಶುರು ಮಾಡೋಣ. ಜೀವನ್ ತಾಯಿಗೆ ಮಗನ ಮದುವೆ ನೋಡಬೇಕು ಅಂತ ತುಂಬಾನೇ ಆಸೆ ಇತ್ತು. ಹಾಗಾಗಿ ಜೀವನ ನಾನು ಇಷ್ಟಪಟ್ಟಿರುವ ಹುಡುಗಿ ಸುಜಾತಾಳ ಜೊತೆ ಅವಸರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೆ ದಿನ ಗೊತ್ತು ಮಾಡಿ ಬಂದ. ಜೀವನ್ ತಾಯಿ ಯಾವುದೋ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದಳು. ಅವಳಿನ್ನು ಜಾಸ್ತಿ ದಿನ ಬದುಕುವ ಹಾಗೆ ಕಾಣಿಸ್ತಾ ಇರಲಿಲ್ಲ. ಜೀವನ್ ತಂದೆ ಕುಡುಕ, ಹಾಗಾಗಿ ಅವನನ್ನು ಮನೆಯಿಂದ ಹೊರಹಾಕಿದ್ದರು. ಅವನು ದಿನವಿಡೀ ಕುಡಿದು ಪೇಟೆಯಲ್ಲಿರುವ ಸಂತೆ ಮಾರ್ಕೆಟ್ನಲ್ಲಿ ಮಲಗುತ್ತಿದ್ದ. ಜೀವನ್ ಮತ್ತು ಅವನ ತಮ್ಮ ಸಂಜೀವ್ ಮದುವೆ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದರು. ಮದುವೆಗೆ ಇನ್ನೇನು 10 ದಿನ ಇದೆ ಅನ್ನುವಷ್ಟರಲ್ಲಿ ಜೀವನ್ ತಾಯಿ ತೀರಿಕೊಂಡರು. ಜೀವನ್ಗಂತೂ ತುಂಬಾನೇ ದುಃಖವಾಗಿತ್ತು. ಅಂತಹ ಸಮಯದಲ್ಲಿ ಸಂಜೀವ್ ಅಣ್ಣನ ಕೈ ಹಿಡಿದು, ಅಣ್ಣ, ಎಲ್ಲ ನಮ್ಮ ಹಣೆ ಬರಹ, ನೀನು ಇದೇ ತರ ಅಳುತ್ತಿದ್ದರೆ ನಿನ್ನ ಮದುವೆ ಮಾಡೋದಾದರೂ ಹೇಗೆ ಅಂತ ಸಮಾಧಾನ ಮಾಡಿದ. ಅಂತೂ ಇಂತೂ ಜೀವನ್ ಬೇಸರದಲ್ಲಿಯೇ ಮದುವೆ ಮಾಡಿಕೊಂಡ. ಜೀವನ್ ಹೆಂಡತಿಯಾಗಿ ಬಂದಿದ್ದ ಸುಜಾತ ಜೀವನ್ಗೆ ಧೈರ್ಯ ತುಂಬಿದಳು. ಸಂಜೀವ್ ಮತ್ತು ಕುಟುಂಬದವರು ಮೊದಲ ರಾತ್ರಿಗಂತ ರೂಮನ್ನು ಅಲಂಕಾರ ಮಾಡಿದ್ದರು. ರೂಮಿನ ಜೊತೆ ಮಂಚವನ್ನು ಕೂಡ ಅಲಂಕಾರ ಮಾಡಿದ್ದರು. ಇಡೀ ರೂಮ್ ಸಂಪಿಗೆ, ಮಲ್ಲಿಗೆ ಮತ್ತು ಗುಲಾಬಿ ಹೂವುಗಳಿಂದ ಅಲಂಕಾರಗೊಂಡಿತ್ತು. ಸುಜಾತವಂತೂ ದೇವತೆ ರೀತಿಯಲ್ಲಿ ಕಾಣಿಸುತ್ತಿದ್ದಳು. ಸರಿಸುಮಾರು ರಾತ್ರಿ 10 ಗಂಟೆಗೆ ಮುಹೂರ್ತ ಇಟ್ಟಿದ್ರು. ಸಂಜೀವ್ ಮತ್ತು ಜೀವನ್ ಇಬ್ಬರೂ ಕೂಡ ಅವಳಿ ಜವಳಿ ಮಕ್ಕಳು. ಹಾಗಾಗಿ ಇಬ್ಬರೂ ಕೂಡ ನೋಡೋದಕ್ಕೆ ಒಂದೇ ರೀತಿ ಇದ್ರು. ಅವರ ಕಣ್ಣು, ಮೈಬಣ್ಣ, ಮೂಗು, ತಲೆ ಕೂದಲು, ಮಾತು, ಹೀಗೆ ಎಲ್ಲ ಕೂಡ ಒಂದೇ ರೀತಿ ಇತ್ತು. ಅವರಿಬ್ಬರಲ್ಲಿ ಜೀವನ್ ಯಾರು, ಸಂಜೀವ್ ಯಾರು ಅಂತ ಕಂಡುಹಿಡಿಯುವುದೇ ಅಸಾಧ್ಯವಾಗಿತ್ತು. ಕುಟುಂಬದವರೆಲ್ಲರೂ ಮಲಗಿದ ನಂತರ ಸುಜಾತ ಹೂವಿನ ಮಂಚದ ಮೇಲೆ ಮಲಗಿ ಆಕೆಯ ಗಂಡ ಜೀವನ್ಗಾಗಿ ಕಾಯ್ತಾ ಇದ್ದಳು. ಆದರೆ ಜೀವನ್ ತನ್ನ ತಾಯಿಯ ನೆನಪಿನಲ್ಲಿ ಹೊರಗಡೆ ಹೋಗಿ ಕುಳಿತು ಬಿಯರ್ ಕುಡಿಯುತ್ತಿದ್ದ. ಈ ಕಡೆ ನೋಡಿದ್ರೆ ಸುಜಾತ ಜೀವನ್ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. ಫ್ರೆಂಡ್ಸ್, ಪಾಪ ಅಲ್ವಾ ಸುಜಾತ, ಅದೆಷ್ಟು ಆಸೆ ಇಟ್ಕೊಂಡಿದ್ದಳೋ ಏನೋ. ಆಗ ಹೆಚ್ಚು ಕಡಿಮೆ 10:30 ಆಗಿತ್ತು. ಸಂಜೀವ್ ರೂಮ್ ಹತ್ತಿರ ಬರುವಾಗ ಸುಜಾತ ಒಬ್ಬಂಟಿಯಾಗಿ ಕೂತ್ಕೊಂಡು ಟೈಮ್ ನೋಡ್ತಾ ಇರ್ತಾಳೆ. ಅಯ್ಯೋ ಅಣ್ಣ, ಇನ್ನು ಎಲ್ಲಿಗೆ ಹೋದ? ಅತ್ತಿಗೆ ನೋಡಿದ್ರೆ ಕಾಯ್ತಾ ಇದ್ದಾಳಲ್ಲ ಅಂತ ಅವನಿಗೂ ಬೇಜಾರಾಗುತ್ತೆ. ಹಾಗಾಗಿ ಅವನು ಹೊರಗಡೆ ಇದ್ದಾನ ಅಂತ ನೋಡಿ ಬರ್ತೀನಿ ಅನ್ಕೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ನೋಡಿದ್ರೆ ಜೀವನ್ ಎಣ್ಣೆ ಕುಡಿಯುತ್ತಾ ತಲೆಯನ್ನ ಆಚೆ ಈಚೆ ತೂಗಾಡಿಸ್ತಾ ಇದ್ದ. ಆಗ ಸಂಜೀವ್ ಅವನ ಹತ್ರ ಹೋಗಿಬಿಟ್ಟು, ಅಣ್ಣ, ಅತ್ತಿಗೆ ರೂಮಲ್ಲಿ ಕಾಯ್ತಾ ಇದ್ದಾಳೆ, ನೀನು ಬೇಗ ಬಾ ಅಂತ ಹೇಳಿದ. ಅದಕ್ಕವನು, ನಾನು ಬರೋದು ಲೇಟ್ ಆಗುತ್ತೆ, ಅವಳ ಹತ್ರ ನಿದ್ದೆ ಮಾಡೋದಕ್ಕೆ ಹೇಳು ಅಂತ ಹೇಳಿದ. ಸಂಜೀವ್ ಸರಿ ಸರಿ ಅಂತ ಹೇಳಿ ವಾಪಸ್ ಹೋಗ್ಬಿಟ್ಟ. ರೂಮ್ ಹತ್ರ ಹೋದಾಗ ಸುಜಾತ್ ಅವಳ ಅಂದವನ್ನು ಕನ್ನಡಿಯಲ್ಲಿ ನೋಡ್ತಾ ಜೀವನ್ಗಾಗಿ ಕಾಯ್ತಾನೆ ಇದ್ದಳು. ಸಂಜೀವ್ ಅವಳ ಅಂದವನ್ನು ನೋಡ್ತಾ, ಇಷ್ಟು ಅಂದವಾಗಿರೋ ಹೆಂಡತಿಯನ್ನ ಬಿಟ್ಟು ಎಣ್ಣೆ ಕುಡಿಯೋಕೆ ಹೇಗಾದರೂ ಮನಸ್ಸು ಬಂತೇನೋ? ಒಂದು ವೇಳೆ ನಾನು ಅಣ್ಣನ ಜಾಗದಲ್ಲಿ ಇದ್ದಿದ್ರೆ ಚೆನ್ನಾಗಿ ಮಜಾ ಮಾಡ್ತಿದ್ದೆ ಅಂತ ಮನಸ್ಸಲ್ಲೇ ಆಸೆ ಪಡ್ತಿದ್ದ. ಅತ್ತಿಗೆ ಹತ್ರ ನೀವು ನಿದ್ದೆ ಮಾಡಿ, ಅಣ್ಣ ಬರೋದು ಲೇಟ್ ಆಗುತ್ತೆ ಅಂತ ಹೇಗಾದ್ರೂ ಹೇಳೋದು. ನಾವಿಬ್ಬರು ನೋಡೋದಕ್ಕೆ ಒಂದೇ ತರ ಇದ್ದೀವಿ ಅಲ್ವಾ? ಅಣ್ಣನ ಬದಲು ನಾನೇ ಹೋಗಿ ಮಜಾ ಮಾಡಿ ಬಿಡ್ತೀನಿ. ಅವನಂತೂ ಇವತ್ತು ಖಂಡಿತ ಒಳಗೆ ಬರಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿ ಜೀವನ್ ಹುಟ್ಟುಕೊಂಡಿರುವ ರೀತಿಯ ಬಟ್ಟೆಯನ್ನೇ ಹಾಕೋ ಬಂದು ಸುಜಾತಾಳ ರೂಮಿಗೆ ಹೋಗೇ ಬಿಟ್ಟ. ಆಗ ಸುಜಾತ ಸಂಜೀವನನ್ನು ನೋಡಿ, ಯಾಕಿಷ್ಟು ಲೇಟ್ ಆಗಿ ಬಂದಿದ್ದು? ನಾನು ಎಷ್ಟು ಹೊತ್ತಿಂದ ಕಾಯುತ್ತಿದ್ದೆ ಗೊತ್ತಾ ಅಂತ ಹೇಳಿ ಸಂಜೀವ್ನನ್ನು ಗಟ್ಟಿ ಮಾಡಿ ತಬ್ಬಿಕೊಂಡು ಒಂದು ಮುತ್ತು ಕೊಟ್ಟಳು. ಯಪ್ಪ, ಸಂಜೀವ್ ಎಷ್ಟು ಲಕ್ಕಿ ಹುಡುಗ ಅಲ್ವಾ? ಅವನಿಗಂತೂ ಮುತ್ತು ಕೊಟ್ಟಾಗ ತುಂಬಾನೇ ಖುಷಿಯಾಗ್ಬಿಡ್ತು. ಅವನು ಕೂಡ ಸುಜಾತಾಳನ್ನು ತಪ್ಪಿಕೊಂಡು ಒಂದು ಸಿಹಿ ಮುತ್ತಿಟ್ಟ. ನಂತರ ಸುಜಾತ ಸಂಜೀವ್ ಕಣ್ಣನ್ನೇ ನೋಡುತ್ತಾ, ಬೇಗ ಬಾಗಿಲು ಹಾಕ್ರಿ, ಶುರು ಮಾಡೋಣ ಅಂತ ಹೇಳಿದ್ಲು. ಆಹಾ, ಇದಪ್ಪ ಲಕ್ ಅಂದ್ರೆ ತಾಳಿ ಕಟ್ಟಿದ್ದು ಅಣ್ಣ ಆಟವಾಡೋದು. ತಮ್ಮ, ಯಾವುದಾದ್ರೂ ಹುಡುಗಿ ಬಾಗಿಲು ಹಾಕಿ ಅಂದ್ರೆ ಯಾವ ಹುಡುಗ ತಾನೇ ಸುಮ್ನಿರ್ತಾನೆ? ನೀವೇ ಹೇಳಿ, ಜಮಾಯಿಸ್ ಬಿಡೋಣ ಅಂತ ಬಾಗಿಲು ಹಾಕಿ ಲೈಟ್ ಸ್ವಿಚ್ ಆಫ್ ಮಾಡಿ ಇವನ ಕೆಲಸವನ್ನ ಶುರು ಮಾಡೇ ಬಿಟ್ಟ. ಅದರಲ್ಲೂ ಫೋನ್ನಲ್ಲಿ ಒಂದು ಚಾಟ್ ತೋರಿಸಿ, ಸುಜಾತ್, ನಂಗೆ ಈ ತರ ಮಾಡಬೇಕು, ಮತ್ತೆ ಈ ತರನು ಮಾಡಬೇಕು, ಇದಂತೂ ಮಾಡಲೇಬೇಕು ಅಂತಂದ. ಅದಕ್ಕೆ ಸುಜಾತ, ರೀ, ನಿಮ್ಗೆ ಬಿಡದೆ ಇನ್ ಯಾರಿಗೆ ಬಿಡದು, ಎಲ್ಲಾ ತರನು ಮಾಡ್ಕೆ ಬಿಡ್ತೀನಿ ಅಂದಳು. ಫ್ರೆಂಡ್ಸ್, ಸಂಜೀವ್ಗೆ ಏನ್ ಬೇಕು ಹೇಳಿ, ಒಳ್ಳೆ ಲಾಟರಿ ಟಿಕೆಟ್ ಜಾಕ್ಪಾಟ್ ಹೊಡೆದಂಗ ಆಯ್ತು. ಸಂಜೀವ್ ಇರೋ ಬರೋದನ್ನೆಲ್ಲ ತೆಗೆದು ಸುಜಾತಂದು ಸಹ ತೆಗೆದು ಗೇಮ್ ಆಡೋದಕ್ಕೆ ಶುರು ಮಾಡಿದ. 11 ಗಂಟೆಗೆ ಸ್ಟಾರ್ಟ್ ಮಾಡಿದವನು 1 ಗಂಟೆ ತನಕ ಬಿಟ್ಟೆ ಇಲ್ಲ. ಪಾಪ ಸುಜಾತಂಗೆ ಅದೆಲ್ಲ ಹೊಸ್ತು. ಹಾಗಾಗಿ ಅವಳು ಸುಸ್ತಾಗಿ ಹೋಗಿದ್ಲು. ಸಿಹಿ ರಸ ತುಂಬಿದ ಜೇನುಗೂಡಿನೊಳಗೆ ದೈತ್ಯಕಾರದ ಹದ್ದು ನುಗ್ಗಿದ್ರೆ ಮತ್ತೇನಾಗುತ್ತೆ ನೀವೇ ಹೇಳಿ? ಇವರ ಕತೆ ಕೂಡ ಹಾಗೆ ಆಯ್ತು. ಸಂಜೀವ್, ಇದು ನನ್ನ ಹೆಂಡತಿ ಅಲ್ಲ, ಅಣ್ಣನ ಹೆಂಡತಿ ಅಂತ ಪಾಪ ಪುಣ್ಯ ತೋರಿಸುವವನಾಗಿದ್ರೆ ಅವಳನ್ನು ಮುಟ್ಟೋದಕ್ಕೂ ಹೋಗ್ತಾ ಇರಲಿಲ್ಲ. ಇವನಂತೂ ದೊಡ್ಡ ಬಕ್ಕ ಪಕ್ಷಿ ಸಿಕ್ಕಿದ್ದೆ ಚಾನ್ಸ್ ಅಂತ ನೆಲಗುದ್ದಿ ನೀರನ್ನು ಆಚೆ ತೆಗೆದ. ಇಬ್ಬರೂ ಕೂಡ ಸುಸ್ತಾಗಿದ್ರು. ಹಾಗಾಗಿ ಸಂಜೀವ್ ಶಕ್ತಿ ಬರಲಿ ಅಂತ ಕುಡಿಯೋದಕ್ಕೆ
4 ಲೀಟರ್ ಲಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಂಡು ಬಂದ. ಇಬ್ಬರಿಗೂ ಕೂಡ ತುಂಬಾ ಸುಸ್ತಾಗಿತ್ತು. ಹಾಗಾಗಿ ಚೆನ್ನಾಗಿ ಜ್ಯೂಸ್ ಕುಡಿದು ಮತ್ತೊಂದು ಸಲ ಶುರು ಮಾಡಿದ್ರು. ಯಪ್ಪ ಭಗವಂತ, ಈ ತರ ಚಾನ್ಸ್ ಸಿಕ್ಕಿದ್ರೆ ಅವರಷ್ಟು ಅದೃಷ್ಟಶಾಲಿ ಇನ್ನೊಬ್ಬ ಇಲ್ಲ. ಸಂಜೀವ್ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ 4 ರಿಂದ 5 ಸಲ ಮಾಡಿದ್ದ. ಸುಜಾತಗೆ ಮೈಕೈ ನೋವಾಗಿ ಎಚ್ಚರವೇ ಆಗಿಲ್ಲ. ಪಾಪ ಸುಜಾತ, ತಾನು ಮೋಸ ಹೋಗಿದ್ದೀನಿ ಅಂತ ಅವಳಿಗೆ ಗೊತ್ತೇ ಆಗಲಿಲ್ಲ. ಬೆಳಗ್ಗೆ ಎದ್ದ ಮೇಲಂತೂ ನೋವಿನಲ್ಲೇ ನಡೀತಾ ಇದ್ಲು. ಸಂಜೀವ್ ತಾನು ಏನು ಮಾಡಿಲ್ಲ ಅಂತ ನಟಿಸುತ್ತಾ ಸುಜಾತಾಳ ಮುಖ ನೋಡುತ್ತಾ ಮನಸ್ಸಿನಲ್ಲೇ ಆನಂದ ಪಡ್ತಾ ಇದ್ದ. ಬೆಳಿಗ್ಗೆ ಸುಜಾತ, ಜೀವನ್ ಹತ್ತಿರ ರೀ, ತುಂಬಾ ನೋವಾಗ್ತಾ ಇದೆ ಅಂತ ಅಂದಳು. ಅದಕ್ಕೆ ಜೀವನ್, ನಾನು ಕುಡಿದುಕೊಂಡೇ ಮಾಡಿ ಬಿಟ್ಟೆ ಅನ್ಸುತ್ತೆ, ಹಾಗಾಗಿ ಇವಳಿಗೆ ನೋವಾಗಿದ್ದು ಅಂತ ಅನ್ಕೊಂಡು 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋಟದ ಕಡೆ ಹೋದ. ಫ್ರೆಂಡ್ಸ್, ಕತೆ ಹೇಗಿದೆ? ತುಂಬಾ ಚೆನ್ನಾಗಿತ್ತು ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.